ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯಶುಮಾಮಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಕಲ್ತಪ್ಪ ಮಾಡ್ಕೊತಿದ್ದೀನಿ ಕುಕ್ಕರಲ್ಲಿ. ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಇದು ಬೆಳ್ತಕ್ಕಿ. ನೀವು ಯಾವ ಅಕ್ಕಿ ಬೇಕಾದರೂ ತೊಗೋಬೋದು. ನಾನಿಲ್ಲಿ ನಾವು ದೋಸೆ ಮಾಡ್ತೀವಲ್ಲ ಆ ಅಕ್ಕಿ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ನಾನಿಲ್ಲಿ ಯಾವುದೇ ರೀತಿಯಾಗಿ ಸೋಡಾ ಆಗಲಿ ಏನೂ ಹಾಕಲಿಲ್ಲ. ಇಲ್ಲಿ ನಾನು 1 ಕಪ್ ಅಕ್ಕಿನ ಮಿನಿಮಮ್ 3 ಗಂಟೆ ನೆನೆಸಿಟ್ಕೊಂಡಿದ್ದೆ, 3-4 ಗಂಟೆ. ಈಗ ನೆಂದಿದೆ ಅದು ಚಂದವಾಗಿ. ಅದನ್ನು ಈಗ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನಾನು. ಅಕ್ಕಿ ಸ್ವಲ್ಪ ಚೆನ್ನಾಗಿ ನೆನಿಬೇಕು, ಆಗಲೇ ಚೆಂದ ಬರ್ತದೆ ಸಾಫ್ಟಾಗಿ. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ 1 ಕಪ್ಪಷ್ಟು ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಹಾಕಿದರೆ ಕಲ್ತಪ್ಪ ಇನ್ನೂ ಸಾಫ್ಟಾಗಿ ಬರ್ತದೆ ಅಂತ. ನಾನಿಲ್ಲಿ ಕುಸಲಕ್ಕಿ ಅನ್ನ ಹಾಕ್ಕೊಂಡಿದ್ದೀನಿ. ನೀವು ಬೆಳ್ತಕ್ಕಿ ಅನ್ನ ಬೇಕಾದರೆ ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 2-3 ಏಲಕ್ಕಿ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ ವಿಡಿಯೋ. ನೆಕ್ಸ್ಟ್ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ, ನಮಗೆ ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ನೀವು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು ಸಿಹಿ ಬೇಕು ಅಂದರೆ. ಈಗ ನಾನು ಇದು ರುಬ್ಬಿ ತೊಗೊಂಬಂದಿದ್ದೀನಿ ಈ ರೀತಿಯಾಗಿ. ನೆಕ್ಸ್ಟ್ ನಾನು ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ 1 ಕಪ್ಪಷ್ಟು. ಇದು ತೀರಾಗಿ ನೈಸಾಗಿ ಬೇಡ, ಸ್ವಲ್ಪ ರಫ್ ಆಗಿದ್ದರೂ ಓಕೆ, ಸ್ವಲ್ಪ ತರಿ ಆಗಿದ್ರೂ. ಇಲ್ಲಿ 1 ಕಪ್ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡಬೇಕು. ನಂತರ ನಾನಿಲ್ಲಿ ಕುಕ್ಕರಲ್ಲಿ ನಾವು ಕಲ್ತಪ್ಪ ಮಾಡ್ಕೊಳೋದ್ರಿಂದ ಕುಕ್ಕರ್ ಇಟ್ಟಿದ್ದೀನಿ. ಆನಂತರ ಒಂದು 4-5 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ತೆಂಗಿನಕಾಯಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ತಿನ್ನಲಿಕ್ಕೆ ನಾವು ಕಲ್ತಪ್ಪ ತಿನ್ನುವಾಗ ನಮಗೆ ಫ್ರೈ ಮಾಡಿರೋಂಥ ಕಾಯಿ ಬಾಯಿಗೆ ಸಿಕ್ಕುವಾಗ ತುಂಬ ಚೆನ್ನಾಗಿ ಆಗ್ತದೆ. ಹಾಗಾಗಿ ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇಷ್ಟು ಸಾಕು. ಇದರಲ್ಲಿ ಈಗ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಆಗಿಬಿಟ್ಟಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಈಗ ನಾನು 1 ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೀಗ ಸ್ವಲ್ಪ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ನಾವು. ತುಪ್ಪ ಬೇಕಾದರೆ ಹಾಕ್ಕೋಬೋದು, ನಾನಿಲ್ಲಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೀಗ ಕೆಂಪಾಗಿದೆ. ನಾನು ಸ್ವಲ್ಪ ಇದನ್ನು ತೆಗೆದಿಟ್ಕೊಂಡಿದ್ದೀನಿ, ಇದನ್ನು ಸಹ ಸ್ವಲ್ಪ ಅಷ್ಟೇ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವೀಗ ರುಬ್ಕೊಂಡಿರುವಂಥ ಅಕ್ಕಿ ಇಟ್ಟಿದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನು. ನಾನೀಗ ಅದನ್ನು ರುಬ್ಕೊಂಡಿರುವಂಥ ಎಲ್ಲದು ಹಾಕಿದ್ದೀನಿ. ನಿಮಗೆ ಸಿಹಿ ಬೇಕಾದರೆ ಬೆಲ್ಲ ಆ್ಯಡ್ ಮಾಡ್ಕೋಬೋದು, ಸಕ್ಕರೆ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಸಿಹಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಈಗ ನಾವು ಈರುಳ್ಳಿ ಇದೆಯಲ್ಲ ಅದನ್ನು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಹಾಗೆ ನಾವು ತೆಂಗಿನಕಾಯಿ ಫ್ರೈ ಮಾಡ್ಕೊಂಡಿರೋಂಥ ಕಾಯಿ ಸಹ ಹಾಕ್ಕೊಳ್ತಾ ಇದ್ದೀನಿ.
ಈಗ ಇದ್ರ ಮೇಲೆ ಬೇಕಾದರೆ ಒಂದು ಸ್ವಲ್ಪ 1-2 ಸ್ಪೂನ್ ತುಪ್ಪ ಹಾಕ್ಕೋಬೋದು. ಈಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ. ಮುಚ್ಚಿ ನಾನಿಲ್ಲಿ ವಿಶಾಲ್ ತೆಗಿತಾ ಇದ್ದೀನಿ. ಅದು ವಿಶಾಲ್ ಇಟ್ಕೋಬಾರ್ದು. ವಿಶಾಲ್ ತೆಗಿತಿದ್ದೀನಿ. ವಿಶಾಲ್ ತೆಗೆದು ಸರಿಯಾಗಿ ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ ಬೆಂದರೆ ಸಾಕು. ನಾನಿಲ್ಲಿ ಒಂದು 17-20 ನಿಮಿಷದ ಒಳಗೆ ನಾನು ತೆಗೆದಿದ್ದೀನಿ ನೋಡಿ. ಅದದ್ದು ಇದು ಬರ್ತಾಯಿದೆ, ಆವಿ ಬರ್ತಾಯಿದೆ ಅದರಲ್ಲಿ ಈ ರೀತಿಯಾಗಿ. ಈಗ ನಮ್ಮ ಕಲ್ತಪ್ಪ ರೆಡಿಯಾಗಿದೆ. ಬಿಸಿ ಬಿಸಿ ಇದೆ, ಚೆನ್ನಾಗಿ ಬೆಂದಿದೆ, ಬಿಸಿ ಇದೆ ತುಂಬ. ಎಷ್ಟು ಚೆಂದ ಬಂದಿದೆ ನೋಡಿ ಕಲ್ತಪ್ಪ. ತುಂಬ ಸಾಫ್ಟಾಗಿ ಸಹ ಬಂದಿದೆ. ಈ ಕಲ್ತಪ್ಪ ನಿಮಗೆ ಇಷ್ಟ ಆದರೆ ನನ್ನ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಕಲ್ತಪ್ಪ ಅಂತೂ ಸೂಪರಾಗಿ ಬಂದಿದೆ. ಫ್ಲೇವರು ಕೂಡ ಅಷ್ಟೇ ಚೆಂದ ಬಂದಿದೆ. ಯಾಕಂದರೆ ನಾವು ತುಪ್ಪ ಹಾಕಿರೋದ್ರಿಂದ ಆ ಏಲಕ್ಕಿ ಫ್ಲೇವರು ತುಂಬ ಚೆನ್ನಾಗಿ ಬಂದಿದೆ. ತಿನ್ನುವಾಗ ಆ ಕಾಯಿ, ತೆಂಗಿನಕಾಯಿ, ಆ ಈರುಳ್ಳಿ ಎಲ್ಲ ಸಿಗ್ತದಲ್ಲ, ಇದಕ್ಕೆ ಬೇಕಾದ್ರೆ ಒಗ್ಗರಣೆಗೆ ಸಾಸಿವೆ ಹಾಕೋಬೋದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಥ್ಯಾಂಕ್ ಯು.